ನಮ್ಮ ಕಾಂಗ್ರೆಸ್ಸೇ ಅಂತ ಹೇಳ್ತಿತ್ತು. ಸಂಪುಟ ಸಭೆ ಹೈಡ್ರಾಮಾ ಮುಗಿದ ಬಳಿಕ ಮೀಡಿಯಾಗಳ ಮುಂದೆ ನಿಂತು ಜಂಟಿ ಪೋಸ್ ಅನ್ನ ಕೊಟ್ರು. ಕೆಂಗಲ್ ಗೇಟ್ನಲ್ಲಿ ಜಮೀರ್ ಜೊತೆ ಸಿಎಂ ಪೋಸ್ ಕೊಡ್ತಾರೆ. ನಾವು ಎರಡೂ ಗೆಲ್ತೀವಿ ಎಂಬುದನ್ನ ಒತ್ತಿ ಒತ್ತಿ ಹೇಳಿದ ಸಿಎಂ ಮತ್ತು ಜಮೀರ್ ಅಹಮದ್ ಖಾನ್. ಒಂದೇ ಕಾರ್ನಲ್ಲಿ ಸಿಎಂ ಸಿದ್ದು ಜಮೀರ್ ಬೈರತಿ ಪಯಣವನ್ನ ಬೆಳೆಸ್ತಾರೆ. ಕಾರಿನಲ್ಲಿ ತೆರಳುವಾಗ ಸಂಪುಟ ಸಭೆಯಲ್ಲಿ ಆದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಮುಂದೆ ಏನ್ ಮಾಡಬೇಕು, ಯಾವ ರೀತಿಯ ಕಾರ್ಯತಂತ್ರ ರೂಪಿಸಬೇಕು ಎಂಬ ಚರ್ಚೆ ಆಗುತ್ತೆ. ಈ ಮೂಲಕ ಜಮೀರ್ ಬೆನ್ನಿಗೆ ನಾನು ಇದ್ದೇನೆ ಎಂಬ ಸಂದೇಶವನ್ನ ಕೊಟ್ಟ ಸಿಎಂ ಸಿದ್ದು ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಲು ಬಿಡಲ್ಲ ಎಂದು ಪರೋಕ್ಷವಾಗಿ ಸಿದ್ದು ಅಭಯವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಪುಟ ಸಭೆ ಹೈಡ್ರಾಮಾ ಮುಗಿದ ಬಳಿಕ ಸಿಎಂ ಸಿದ್ದು ಜಮೀರ್ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಮೀಡಿಯಾಗಳ ಮುಂದೆ ಪೋಸ್ ಕೊಟ್ರು. ದಾವಣಗೆರೆ ಬಾಗಲಕೋಟೆ ಕ್ಷೇತ್ರವನ್ನ ನಾವೇ ಗೆಲ್ಲೋದು, ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಆಮೇಲೆ ಒಂದೇ ಕಾರಿನಲ್ಲಿ ತೆರಳುತ್ತಾರೆ ಸಿಎಂ ಸಿದ್ದು ಜಮೀರ್ ಬೈರತಿ. ಅಲ್ಲಿ ಒಂದು ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ. ಅಷ್ಟು ಈಸಿಯಾಗಿ ಜಮೀರ್ ಅಹಮದ್ ಖಾನ್ನ ಸಿಎಂ ಸಿದ್ದರಾಮಯ್ಯ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ಜಮೀರ್ ಅಹಮದ್ ಖಾನ್ ಒಂದು ವೇಳೆ ಏನಾದ್ರೂ ಇವರು ಸೈಡ್ ಲೈನ್ ಮಾಡಿದ್ರೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ನಿಜವಾಗ್ಲೂ ಕಾಂಗ್ರೆಸ್ನ ಬಿಟ್ಟು ಹೋಗೋದು ಗ್ಯಾರಂಟಿ. ಯಾಕಂದ್ರೆ ಈಗಾಗಲೇ ಬೈ ಎಲೆಕ್ಷನ್ ಒಂದೇ ಅಲ್ಲ, ಇನ್ನು 2 ವರ್ಷ ಉಳಿದಿದೆ ವಿಧಾನಸಭಾ ಎಲೆಕ್ಷನ್ನು. ಅದನ್ನು ಸಹಿತ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಕಾಂಗ್ರೆಸ್. ಡಿಕೆ ಶಿವಕುಮಾರ್ ಅಂತರೂ ಇದ್ರ ಬಗ್ಗೆ ಒಂದು ಮಟ್ಟಿಗೂ ಕೂಡ ಊಹೆ ಮಾಡಿರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ನೋಡಿ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಕುರಿತು ಚರ್ಚೆ ಆಗುತ್ತೆ ಅಥವಾ ಇನ್ನಿತರ ಯಾರು ಮಲ್ಲಣ್ಣ ಹಾಗೂ ಜಮೀರ್ ಅಹಮದ್ ಖಾನ್ ಮುಖಾಮುಖಿ ಆಗ್ತಾರೆ, ಈ ರೀತಿಯಾದಂಥ ಚರ್ಚೆಗಳು ಮುಂದುವರಿಬಹುದು ಅನ್ನುವಂಥ ಒಂದಿಷ್ಟು ಊಹಾಪೋಹಗಳಿತ್ತು. ಬಟ್ ಇಲ್ಲಿ ನಿನ್ನೆ ಆಗಿದ್ದ ಬೇರೆ, ಡಿಕೆಗೆ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಮುಖಭಂಗ ಆಗುತ್ತೆ. ಡಿಕೆ ಊಹೆ ಮಾಡಿರಲೇ ಇಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಬೆಳವಣಿಗೆ ಆಗುತ್ತೆ. ಏನೆಲ್ಲ ಅಪ್ಡೇಟ್ಸ್ ಇತ್ತು ದೀಪಾ ಈ ಬಗ್ಗೆ? ವನಿತಾ, ನಿನ್ನೆ ಏನು ಸಚಿವ ಸಂಪುಟ ಸಭೆ ಇತ್ತು, ಸಹಜವಾಗಿ ಇಂತಹದ್ದೊಂದು ಆಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಅಂದ್ರೆ ಇಬ್ಬರು ಸಚಿವರುಗಳು ಮುಖಾಮುಖಿ ಆಗುವಂತಹದ್ದು ಅದು ಚುನಾವಣೆ ಮುಗಿದ ಬಳಿಕ ಮೊದಲ ಬಾರಿಯಾಗಿತ್ತು. ಹಾಗಾಗಿ ಸಹಜವಾಗಿ ಮಾತುಕತೆ ಆಗುತ್ತೆ ಅಥವಾ ಒಂದಿಷ್ಟು ಮಾತಿಗೆ ಮಾತು ಬೆಳೆಯುತ್ತೆ ಅನ್ನುವಂತಹದ್ದಿತ್ತು. ಆದ್ರೆ ಅದೆಲ್ಲವನ್ನು ಮೀರಿ ಇದೀಗ ಒಂದು ಘಟನೆ ನಡೆದಿರುವಂತಹದ್ದು. ಏನು ಸಚಿವ ಸಂಪುಟ ಸಭೆಯ ಒಂದಿಷ್ಟು ವಿಷಯಗಳಿತ್ತು, ಸುಮಾರು 33 ವಿಷಯಗಳ ಅಜೆಂಡಾ ಮುಗಿದ ಬಳಿಕ ಅನೌಪಚಾರಿಕವಾಗಿ ಈ ಒಂದು ದಾವಣಗೆರೆ ಹಾಗೂ ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆ ವಿಚಾರವಾಗಿ ಅಂದ್ರೆ ಚುನಾವಣೆ ವಿಚಾರವಾಗಿ ಚರ್ಚೆ ಪ್ರಾರಂಭ ಆಗುತ್ತೆ. ಯಾವಾಗ ಅಜೆಂಡಾ ವಿಷಯಗಳು ಮುಗಿದ ತಕ್ಷಣವೇ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಡಿಕೆ ಶಿವಕುಮಾರ್ ಅಲ್ಲಿಂದ ಹೊರಡ್ತಾರೆ. ಆದ್ರೆ ಅವರು ಹೊರಟ ಬಳಿಕ ಅನೌಪಚಾರಿಕವಾಗಿ ರಿಸಲ್ಟ್ ಕುರಿತಂತೆ ಒಂದಿಷ್ಟು ಚರ್ಚೆ ಆಗತ್ತೆ. ಚರ್ಚೆಯ ವೇಳೆ ಆಗಿರುವಂತಹ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಆಗಿರುವಂತಹ ವಿಚಾರಗಳು ಕೂಡ ಅಲ್ಲಿ ಚರ್ಚೆ ಆಗತ್ತೆ. ಹಿಂದೆ ವಾಲ್ಮೀಕಿ ಸಮುದಾಯ ಬಂದಾಗ ಅಂದ್ರೆ ವಾಲ್ಮೀಕಿ ಸಮುದಾಯಕ್ಕೂ ಕೂಡ ಇದೇ ರೀತಿ ಅನ್ಯಾಯ ಆಗಿತ್ತು. ಈಗಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೂ ಇದೇ ರೀತಿಯಾದಂತಹ ಅನ್ಯಾಯ ಆಗ್ತಿದೆ. ಇದರಿಂದ ಏನು ಸಮಾಜಕ್ಕೆ ಮತ್ತೆ ಸಮುದಾಯಗಳಿಗೆ ಬೇರೆ ಬೇರೆ ಮೆಸೇಜ್ ಪಾಸ್ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಯ್ತು. ಚರ್ಚೆಯ ವೇಳೆಯೂ ಕೂಡ ತೆಗೆದುಕೊಂಡಂತಹ ನಿರ್ಧಾರ ಸರಿ ಇಲ್ಲ ಅನ್ನುವಂತಹದ್ದು. ಯಾಕಂದ್ರೆ ಮುಸ್ಲಿಂ ನಾಯಕರ ಮೇಲಿನ ಏಕಪಕ್ಷೀಯ ಕ್ರಮಗಳೇನಿದೆ ಅದಕ್ಕೆ ಸಂಪುಟದ ಕೆಲ ಸಚಿವರು ಗರಂ ಆಗಿರುವಂತಹದ್ದು. ಹಿರಿಯ ನಾಯಕರುಗಳಿದ್ದಾರೆ, ಜಬ್ಬಾರ್ ಆಗಿರ್ಬೋದು, ನಾಸಿರ್ ಹುಸೇನ್ ಆಗಿರ್ಬೋದು, ಎಲ್ಲರೂ ಕೂಡ ಅವರ ಮೇಲೆ ಈ ರೀತಿಯಾಗಿ ಸಿಟ್ಟನ್ನ ತೋರಿಸುವಂತಹದ್ದು, ಕ್ರಮವನ್ನ ತೆಗೆದುಕೊಳ್ಳುವಂತಹದ್ದು ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷ ಬೇರೆ ಒಂದು ಮೆಸೇಜ್ ಅನ್ನ ಕೊಟ್ಟಂಗಾಗತ್ತೆ. ಇದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅಂದ್ರೆ ಏನ್ ತಪ್ಪಾಗಿದೆ ಅನ್ನುವಂತಹದ್ದು, ಜೊತೆಗೆ ಅದರಿಂದ ಏನೆಲ್ಲ ರೀತಿಯಾದಂತಹ ಕ್ರಮಗಳಾಗಿದೆ ಅದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸಚಿವರುಗಳು ಅಲ್ಲಿ ಸ್ಪೆಷಲಿ ಸಂಪುಟದ ಅನೌಪಚಾರಿಕ ಚರ್ಚೆಯ ವೇಳೆ ಮಾತನಾಡಿದ್ದಾರೆ ಅನ್ನುವಂತಹದ್ದು ವನಿತಾ. ಎಸ್ ದೀಪಾ, ಏನಂತ ಅಂದ್ರೆ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ನ ಬಿಟ್ಕೊಡುವಂತ ಸಿಚುವೇಶನ್ ನಲ್ಲಿ ಪಕ್ಷ ಇಲ್ಲ,
ಆದರೆ ಮತ್ತೊಂದಿಲ್ಲಿ ಗಮನಿಸಬೇಕು ಅಂದರೆ SS ಮಲ್ಲಿಕಾರ್ಜುನ್ ಮತ್ತು DK ಶಿವಕುಮಾರ್ ಹೊರಗಡೆ ತೆರಳುತ್ತಾರೆ ಅನ್ನುವಂಥದ್ದು. ಅಂದರೆ ಮಲ್ಲಿಕಾರ್ಜುನ್ ಇದೇ SS ಮಲ್ಲಿಕಾರ್ಜುನ್ ಹೇಳ್ತಾರೆ, ಒಂದು ಮೀಡಿಯಾ ಮುಂದೆ ಮಾತನಾಡ್ತಾರೆ, ಜಮೀರ್ ಅಹ್ಮದ್ ಖಾನ್ ಆ ರೀತಿಯಲ್ಲಿ ನಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ನಮ್ಮ ಜೊತೆ ಬಂದಿದ್ದಾರೆ, ಪ್ರೆಸ್ ಮೀಟನ್ನು ಮಾಡಿದ್ರು, ನಮ್ಮ ಮನೆಗೆ ಬಂದರು, ದಾವಣಗೆರೆ ಕ್ಷೇತ್ರಕ್ಕೆ ಬಂದು ಸಮರ್ಥನ ಗೆಲ್ಲಿಸೋಣ ಅಂತ ಮಾತನಾಡಿದರು. ಬಟ್ ಈ ರೀತಿಯಾಗಿ ಜಮೀರ್ ಅಹ್ಮದ್ ಖಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ SS ಮಲ್ಲಿಕಾರ್ಜುನ್ ಮಾತಾಡ್ತಾರೆ. ಬಟ್ ಇಲ್ಲಿ ನಡ್ಕೊಂಡಿರೋ ರೀತಿಯಲ್ಲಿ ಬೇರೆ ಆಗುತ್ತೆ. ಅಂದ್ರೆ ಇದನ್ನ ಯಾವ ರೀತಿಯಾಗಿ ಅಲ್ಲಿ ಊಹಿಸ್ಕೊಳ್ಬಹುದು ಅಂತ? ವನಿತಾ, ರಾಜಕೀಯ ನಾಯಕರುಗಳು ಮಾಧ್ಯಮಗಳ ಮುಂದೆ ಒಂದು, ಮಾಧ್ಯಮಗಳ ಹಿಂದೆ ಮತ್ತೊಂದು ಅನ್ನುವಂತಹದ್ದು ಗೊತ್ತಿರೋ ವಿಚಾರವೇ. ಸ್ಪೆಷಲಿ ಅವರು ಮಾಧ್ಯಮಗಳ ಮುಂದೆ ಬಂದು ಅಥವಾ ಬಹಿರಂಗವಾಗಿ ಜಮೀರ್ ಅಹ್ಮದ್ ಮಾಡಿದ ತಪ್ಪು ಅನ್ನುವಂತಹದ್ದು ಹೇಳೋದಿಕ್ಕಾಗೋದಿಲ್ಲ. ಹಾಗಾಗಿ ಸಹಜವಾಗಿ ಅದು ಬೇರೆ ಮೆಸೇಜ್ ಪಾಸ್ ಆಗುತ್ತೆ. ಮತ್ತೆ ಸಮುದಾಯ ಜಮೀರ್ ಅಹ್ಮದ್ ಅವರ ಕುರಿತಂತೆ ಮಾತನಾಡಿದ್ರೆ ಮತ್ತಷ್ಟು ಕೆಂಡವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆತರ ಮಾತನಾಡಿರ್ಬೋದು. ಈಗ 4 ಗೋಡೆ ಮಧ್ಯೆನೆ ಅವರು ತಮ್ಮ ಸಿಟ್ಟು ಯಾವುದೇ ಅದನ್ನು ಹೊರ ಹಾಕೋಕ್ ಸಾಧ್ಯ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿ ಆ ರೀತಿಯಾಗಿ ನಡೆದುಕೊಂಡಿರಬಹುದು. ಆದ್ರೆ ಏನು ಜಮೀರ್ ಅಹ್ಮದ್ ಇದ್ದಾರೆ, ಅವರು ಸುಮಾರು ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರು, ಅಲ್ಪಸಂಖ್ಯಾತ ಮತದಾರರು ಇದ್ದಾರೆ. ಆ ಎಲ್ಲರ ನಾಯಕರಾಗಿ ಗುರುತಿಸ್ಕೊಂಡಿರೋದು ಕೂಡ ಹೌದು. ಹಾಗಾಗಿ ಅವರ ಕುರಿತಂತೆ ಏನೇ ಮಾತನಾಡಿದ್ರು ಕೂಡ ಅದು ಇಡೀ ರಾಜ್ಯಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹದ್ದು ಎಲ್ಲಾ ಸಚಿವರಿಗೂ ಅರಿವಿರುವಂತಹ ವಿಚಾರ. ಹಾಗಾಗಿಯೇ ಅವರನ್ನ ಸಮಾಧಾನ ಮಾಡುವಂತಹದ್ದು ಅಥವಾ ಅವರ ಪರವಾಗಿ ಮಾತನಾಡುವಂತಹದ್ದು ಮಾಡಿರೋದು ಕೂಡ ನಿಜ. ಆದ್ರೆ 4 ಗೋಡೆ ಮಧ್ಯೆ ಅಥವಾ ತಮ್ಮ ಸಂಪುಟದ ಸಹೋದ್ಯೋಗಿಗಳು ಇರುವಂತಹ ಸಮಯದಲ್ಲಿ ಸಮಸ್ಯೆಗಳು ಏನಾಗಿದೆ ಅನ್ನುವಂತಹದ್ದನ್ನ ಅವ್ರು ಹೇಳಲೇಬೇಕಾಗಿತ್ತು. ಹಾಗಾಗಿ ಅಲ್ಲಿ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವನಿತಾ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.